ಫ್ಯಾಕ್ಟ್ರಿನಲ್ಲಿ ಎಷ್ಟು ಮಷೀನ್ ಇದೆ ಸರ್? ಒಂದು 20+ ಇದೆ ಮೇಡಮ್. ಸೊ ಈಗ ಹೆಂಗೆ ಪ್ರೋಗ್ರಾಮ್ ಮಾಡ್ತೀರಾ ಅದನ್ನು? ಚಿಲ್ಲಿ ಪೌಡರ್ಗೆ ಬೇರೆ ಮಷೀನು, ಗರಂ ಮಸಾಲಾಗೆ ಇಂತನಾ? ಇಲ್ಲ ಇಲ್ಲ ಅರಿಶಿನಕ್ಕೊಂದು ಬಿಟ್ಬಿಟ್ಟು ಮಿಕ್ಕಿದಕ್ಕೆಲ್ಲದಕ್ಕೂ ಒಂದೇ ಗ್ರೈಂಡಿಂಗ್ ಮಿಷಿನ್. ಹ್ಞೂ ಅರಿಶಿನ ಬಂದು ಕಲರ್ ಅಂದರೆ ಎಸ್ ಎಲ್ಲೋ ಕಲರ್ ಬಂದ್ಬಿಡುತ್ತಲ್ಲ, ಅದಕ್ಕೋಸ್ಕರ ಅದಕ್ಕೆ ಸಪ್ರೇಟ್ ಮಿಷಿನ್ನು, ಮಿಕ್ಕಿದಕ್ಕೆಲ್ಲ ಒಂದೇ ಮಿಷಿನ್. ಆಲ್ವೇಸ್ ಕ್ಯೂರಿಯಸ್ ಟು ನೋ, ಅರಿಶಿನ ಕೊಂಬಿರುತ್ತಲ್ಲ, ಹಸಿ ಅರಿಶಿನದಿಂದ ಪೌಡರ್ ಆಗಿ ಪ್ಯಾಕೆಟ್ವರೆಗೂ ಹೆಂಗೆ ಕೂತ್ಕೊಳ್ಳುತ್ತೆ ಅಂತ. ಕ್ಯಾನ್ ಯು ವಾಕಸ್ ಥ್ರೂ? ಎಲ್ಲಿಂದ ಸೋರ್ಸ್ ಮಾಡ್ತೀರಾ? ಒಣಗಿಸೋದಿಂದ ಹಿಡಿದು ಎಲ್ಲ? ಮೇಡಮ್ ನಿಮಗೆ ಟರ್ಮರಿಕ್ ಸ್ಟೋರಿ ಹೇಳಬೇಕು ಅಂದರೆ, ನಮ್ಮ ಸೌತಲ್ಲಿ ಹೇಳಬೇಕು ಅಂದರೆ ಫಸ್ಟ್ ಗ್ರೋಯಿಂಗ್ ಏರಿಯಾ ಬಂದುಬಿಟ್ಟು ತಮಿಳ್ನಾಡು, ಅರಿಶಿನದ? ಸೇಲಂ, ಓಹೋ. ಈರೋಡ್. ಓಹೋ. ಸೆಕೆಂಡ್ ಬಂದುಬಿಟ್ಟು ಸಾಂಗ್ಲಿ, ಮಹಾರಾಷ್ಟ್ರ. ಹ್ಞೂ 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 ಥರ್ಡ್ ಬಂದುಬಿಟ್ಟು ನಮ್ಮ ಕರ್ನಾಟಕ ಕೊಳ್ಳೇಗಾಲ, ಮೈಸೂರು ಡಿಸ್ಟಿಕ್ಕು, ಆ ಕಡೆ ಎಲ್ಲ ಅರಿಶಿನ ಬೆಳೀತಾರೆ. ಓಹೋ. 3 ಕಡೆ ಬೆಳೀತಾರೆ. ಜಸ್ಟ್ ಐ ವೆಂಟ್ ರಾಂಗ್. ಫಸ್ಟ್ ಬಂದು ಸಾಂಗ್ಲಿ ಬರುತ್ತೆ, ಸೆಕೆಂಡ್ ನಮ್ಮ ತಮಿಳ್ನಾಡು ಬರುತ್ತೆ. ಸರಿ. ಹಾಂ, ಇವಾಗ ಟರ್ಮರಿಕ್ಕನ್ನ ನಾವು ಟರ್ಮರಿಕ್ಕನ್ನ ಅದನ್ನು ನಮ್ಗೆ ಅರಿಶಿನದ ಕೊಂಬೆ ನಮ್ಗೆ ಸಿಗುತ್ತೆ ಮಾರ್ಕೆಟಲ್ಲಿ. ಮಾರ್ಕೆಟಲ್ಲಿ ಆ್ಯಕ್ಷನ್ಸ್ಗೆ ಹೋದ್ರೆ ರೈತರು ಅರಿಶಿನದ ಕೊಂಬು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಓ, ಆಕ್ಷನಲ್ಲಿ ತಗೋಬೇಕಾ? ಆ್ಯಕ್ಷನಲ್ಲಿ ತೊಗೋಬೇಕು. ಪಾಲಿಶ್ಡ್ ಇರುತ್ತೆ, ಅನ್ಪಾಲಿಶ್ಡ್ ಇರುತ್ತೆ ಅರಿಶಿನ. ಅರಿಶಿನದಲ್ಲಿ. ಅದನ್ನು ಪಾಲಿಷ್ ಮಾಡಿಸ್ಕೋಬೇಕು. ಪಾಲಿಷ್ ಮಾಡಿಸ್ಕೊಂಡು ಬಂದು ನಮ್ಮ ಮಿಲ್ಸಲ್ಲಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಪಾಲಿಶ್ ಅಂದರೆ ಅದೊಂಥರ ಕಾಫಿ ಬೀನ್ ಥರ, ಅದನ್ನು ಪಾಲಿಷ್ ಆಗತ್ತೆ, ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಗಟ್ಟಿಯಾಗಲ್ಲ, ಪಾಲಿಷ್ ಆಗುತ್ತೆ. ನಾನು ಪ್ರಿಫರ್ ಮಾಡೋದು ಸಾಂಗ್ಲಿ ಟರ್ಮರಿಕ್ ಇಸ್ ವೆರಿ ಗುಡ್. ವೈ? ಕಂಪ್ಲೇಂಟ್ಸ್ ಬರಲ್ಲ, ಕ್ವಾಲಿಟಿ ನಂಬರ್ 1 ಆಗಿರುತ್ತೆ. ಅದರಿಂದ ನಾನು ಇದುವರೆಗೂ ಸಾಂಗ್ಲಿದೆ ಯೂಸ್ ಮಾಡ್ತಾ ಇರೋದು. ಇವೆಲ್ಲ ಹಿಂಗೆ ಕ್ವಿಂಟಾಲ್ ಅಥವಾ ಮೂಟೆ ಲೆಕ್ಕ? ಕ್ವಿಂಟಾಲ್ ಲೆಕ್ಕ. ಸೊ ಅಲ್ಲಿಂದ ಸೋರ್ಸ್ ಮಾಡಿ ಆಕ್ಷನ್ಸ್ಗೆಲ್ಲ ನಿಮ್ಮ ಪರ್ಚೇಸಿಂಗ್ ಟೀಮ್ ಹೋಗುತ್ತಾ? ಹಾಂ, ಪರ್ಚೇಸಿಂಗ್ ಟೀಮ್ ಹೋಗುತ್ತೆ. ಎಲ್ಲ ಊರಲ್ಲೂ ಹುಡುಗರಿದ್ದಾರೆ, ಟೀಮ್ ಇರುತ್ತೆ. ಸೊ ಅಲ್ಲಿಂದ ಪರ್ಚೇಸ್ ಮಾಡಿ ಲಾರಿಗೆ ಅಥವಾ ಹಾಕ್ಬಿಟ್ಟು ಕಳಿಸ್ಬಿಡ್ತಾರೆ ಎಲ್ಲ? ಕಳಿಸ್ಬಿಡ್ತಾರೆ. ಹಾಕ್ಬಿಟ್ಟು ಅವ್ರು ಕಳಿಸ್ಬಿಟ್ಟು ಅಂತೇಳ್ಬಿಟ್ಟು ನಾವು ಇಲ್ಲಿ ಅನ್ಲೋಡ್ ಏನು ಮಾಡಲ್ಲ. ಇಲ್ಲಿ ಸಪ್ರೇಟ್ QC ಟೀಮ್ ಇರುತ್ತೆ. ಚೆನ್ನಾಗಿದ್ರೆ ಇಳಿಸ್ಕೊಳ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಓ. ನಮ್ಮ ಹುಡುಗರು ತೊಗೊಂಡಿದ್ದಾರೆ ಅಂದರೆ ನಂಬರ್ 1 ಕ್ವಾಲಿಟಿ ಇರ್ಬೋದು, ಆದರೆ ಮೇಯ್ನ್ QC ಪಾಸ್ ಮಾಡಬೇಕಲ್ಲ. ಕ್ಯೂಸಿನಲ್ಲಿ ಏನೇನಿರುತ್ತೆ ನಿಮ್ಮದು? ಕ್ವಾಲಿಟಿ ಚೆಕ್ ಮೇಡಮ್. ಕ್ವಾಲಿಟಿ ಚೆಕ್ಕಲ್ಲಿ ಪ್ಯಾರಾಮೀಟರ್ಸ್ ಇರುತ್ತೆ. ಆ ಪ್ಯಾರಾಮೀಟರ್ಸಲ್ಲಿ ಮಾಯಿಶ್ಚರ್ ಲೆವೆಲ್ಲು, ಆಮೇಲೆ ಇನ್ನೊಂದು ಅದನ್ನು ಪೌಡರ್ ಮಾಡಿದ್ರೆ ನಮಗೆ ಬ್ಲ್ಯಾಕ್ ಬರಬಾರ್ದು. ನೀವು ಅಬ್ಸರ್ವ್ ಮಾಡಿ, ಟರ್ಮರಿಕಲ್ಲಿ ಬ್ಲ್ಯಾಕ್ ಬರುತ್ತೆ, ಅದು ಹುಟ್ಟುಗುಣ, ಅದೇನೂ ಮಾಡೋಕ್ಕಾಗಲ್ಲ. ಅದನ್ನು ನೋಡ್ಕೊಂಡು ನಾವು ಮಾಡ್ಕೋಬೇಕು. ಅದನ್ನು ಗ್ರೈಂಡಿಂಗ್ ಮಾಡೋಕ್ಕಿಂತ ಮುಂಚೆ ಲೇಡೀಸ್, ನಮ್ಮ ವುಮೆನ್ ಎಂಪವರ್ಮೆಂಟ್ ಇದೆಯಲ್ಲ, ಅವರು ನಮ್ಗೆ ಕ್ಲೀನ್ ಮಾಡಿ ನೀಟಾಗಿ ಕೊಡ್ತಾರೆ. ಹಾಗಾಗಿ ಇದೆಲ್ಲ ಆದಮೇಲೆ ನೆಕ್ಸ್ಟು ನಿಮ್ಮ ಫ್ಯಾಕ್ಟ್ರಿನಲ್ಲಿ ಬಂದಾಗ ಅದು ಮಷಿನ್ಗೆ ಹೋಗಿ ಪೌಡರ್ ಆಗಿ ಬರುತ್ತೆ. ಹೌದು. ಸೊ ಈ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ವೀಡಿಯೋಸ್ ನಾವು ನೋಡಿರ್ತೀವಿ, ಈ ಕೆಲವರು ಫ್ಯಾಕ್ಟ್ರಿಗಳಲ್ಲಿ ಹೆಂಗೆಲ್ಲ ಆಗುತ್ತೆ ಅಂತ. ನಾನು ರೀಸೆಂಟಾಗಿ KSDL ಫ್ಯಾಕ್ಟ್ರಿಗೆ ಹೋದಾಗ ಚೆನ್ನಾಗಿತ್ತು. ಅದು ಫಸ್ಟು ಸೋಪ್ ಮಿಕ್ಸಿಂಗ್ ಎಲ್ಲ ಆಗಿ, ಬಾರ್ ಆಗಿ, ಕಟ್ಟಾಗಿ ಹೋಗುತ್ತೆ. ಸೊ ನಿಮ್ಮದು ಎಲ್ಲ ಫುಲ್ ಆಟೋಮೇಟೆಡಾ? ಸೆಮಿ ಆಟೋಮೆಟಿಕ್. ಅಂದರೆ ಈಗ ಎಲ್ಲಿಂದ ಪುಡಿ ಆದಮೇಲೆ ಏನಾಗುತ್ತೆ? ಹಾಂ, 2 to 3 ಲೆವೆಲ್ಸ್ ಇರುತ್ತೆ. ಫಸ್ಟ್ QC ಚೆಕ್ ಆದಮೇಲೆ ಹ್ಯಾಂಡ್ ಕ್ಲೀನ್ ಆಗುತ್ತೆ. ಇಲ್ಲ ಹ್ಯಾಂಡ್ ಕ್ಲೀನ್ ಏನು ನಾನು ಪ್ರಿಫರ್ ಮಾಡ್ತೀನಿ ಅಂದರೆ, ಟರ್ಮರಿಕಲ್ಲಿ ಮಿಷಿನ್ ಕ್ಲೀನ್ಡು ಮಾಡ್ಬೋದು. ಐ ಪ್ರಿಫರ್ ಹ್ಯಾಂಡ್ ಕ್ಲೀನ್ ಆದಮೇಲೆ ಅದು ಗ್ರೈಂಡಿಂಗ್ ಹೋಗುತ್ತೆ. ಗ್ರೈಂಡಿಂಗಲ್ಲಿ ಒಂದು ಸತಿ ಬಿಟ್ಬಿಟ್ರೆ ಅದು ಪೌಡ್ರಾಗಿ ಈಚೆ ಬಿದ್ದಿರುತ್ತೆ. ಅಲ್ಲಿಗೆ ಒಂದು ಸೆಕ್ಷನ್ ಡಿಪಾರ್ಟ್ಮೆಂಟ್ ಕ್ಲೋಸ್ ಆಯಿತು. ಪೌಡ್ರಾಗಿ ಅವ್ನು ಪ್ಯಾಕ್ ಮಾಡಿ 50 kg ಪೌಡ್ರಾಗಿ 50 kg ಪ್ಯಾಕ್ ಮಾಡಿಬಿಟ್ಟು ಅವನು ಪ್ಯಾಕಿಂಗ್ ಸೆಕ್ಷನ್ ಕೊಟ್ಬಿಡ್ತಾರೆ. ಪ್ಯಾಕಿಂಗ್ ಸೆಕ್ಷನಲ್ಲಿ ಟರ್ಮರಿಕ್ ರಿಕ್ವೈರ್ಮೆಂಟ್ ಬಂದಾಗ ಅವ್ರೇನು ಮಾಡ್ತಾರೆ, ಅದನ್ನು 50 kg ಬ್ಯಾಗ್ ಓಪನ್ ಮಾಡಿ ಅಲ್ಲಿ QC ಇನ್ನೊಂದ್ಸತಿ ಚೆಕ್ ಮಾಡ್ತಾನೆ. ಅಲ್ಲಿ ಚೆಕ್ ಆಗಿರುತ್ತೆ, ತಿರ್ಗಾ ಇಲ್ಲಿ ಚೆಕ್ ಮಾಡಿ ಸ್ಮಾಲ್ ಸೀವರ್ ಇಟ್ಕೊಂಡು ಚೆಕ್ ಮಾಡಿಕೊಂಡು ಆ ಪ್ಯಾಕಿಂಗ್ ಕೊಡ್ತೀವಿ. ಪ್ಯಾಕಾಗಿ ಈಚೆ ಬರುತ್ತೆ. ಪ್ಯಾಕಾಗಿ ಈಚೆ ಆದಮೇಲೆ ಅದನ್ನು ಅಬ್ಸರ್ವೇಷನ್ ಇರ್ತೀವಿ. ಪ್ಯಾಕಿಂಗ್ಸ್ನ ನಿಯರ್ಲಿ ಒಂದು 10 to 15 ಡೇಸ್ ಅಬ್ಸರ್ವೇಷನಲ್ಲಿ ಇಟ್ಟು ತಿರ್ಗಾ ಪ್ಯಾಕ್ ಓಪನ್ ಮಾಡಿ ಅರೋಮಾ ಸ್ಟ್ರಕ್ಚರ್ ಎಲ್ಲ ಕರೆಕ್ಟಾಗಿ ಹಾಗೆ ಇದೆಯಾ, ದೆನ್ ವಿ ವಿಲ್ ಗಿವ್ ಟು ಡೆಲಿವರಿ ಸೆಕ್ಷನ್. ಇದು ಪ್ರೋಸೆಸ್. ವಾವ್. ಸೊ ನಮ್ಮ ಹೆಣ್ಮಕ್ಳೆಲ್ಲ ಅವ್ರಿಗೊಂದು ನಂಬಿಕೆ,
ಮಸಾಲೆ ಪೌಡರ್ಗಳನ್ನೆಲ್ಲ ಫ್ರಿಜ್ಜಲ್ಲಿ ಇಡ್ತಾರಲ್ಲ, ಹ್ಮ್. ಸೊ ಈಗ ನೀವು ಹೇಳಿರಲ್ಲ 50 kg ಬ್ಯಾಗೆಲ್ಲ ಇಡ್ತೀರಾ ಅಂತ, ನಿಮ್ಮದು ರೆಫ್ರಿಜರೇಟ್ ಆಗುತ್ತಾ ಅಥವಾ ನೀವು ಹೆಂಗೆ ಇಲ್ಲ ಸ್ಟೋರ್ ಇಲ್ಲ ಮಾಡ್ತೀರಾ? ಇಲ್ಲ, ಆ ಥರ ಏನಿಲ್ಲ. ಅದು ಫ್ರಿಜ್ಜಸ್ ಇವಾಗ ಬಂತು ಮೇಡಮ್, ಒಂದು 25 ಇಯರ್ಸ್ ಹಿಂದೆ ಇವಾಗ ಬಂದು, ಮುಂಚೆ ಏನಿರಲಿಲ್ಲ ತಾನೆ. ಸೊ ನಿಮ್ಮದು ಸ್ಟೋರೇಜ್ ಒಂದು ಲಿಮಿಟ್ ಅಂತ ಇರುತ್ತಾ? ಲೈಕ್ ಈ ಬ್ಯಾಚು 2 ತಿಂಗಳು 3 ತಿಂಗಳ ಮೇಲೆ ಇಟ್ಕೊಳ್ಳಲ್ಲ, ಅದೇನು ಟೈಮ್ದೆಲ್ಲ ಹೇಗಿರುತ್ತೆ ಸರ್? ಮೇಡಮ್ ಇವಾಗ ಮಿನಿಮಮ್ ನಮ್ಮ ಹತ್ರ 15 to 25 ಡೇಸ್ ಇರುತ್ತೆ ಅಷ್ಟೇ. ಅಷ್ಟರಲ್ಲೇ ಎಲ್ಲ ಅದ್ರ ಹೋಗ್ಬಿಟ್ರೆ. ಎಲ್ಲ ಔಟ್ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಒಂದು ಇಡೀ ಐಡಿಯಾ. ನಮ್ಮ ನೆಕ್ಸ್ಟ್ ಅರ್ಶಿನ ಕೈನಲ್ಲಿ ಹಿಡಿದಾಗ ಇದಿಷ್ಟೆಲ್ಲ ಕಣ್ಮುಂದೆ ಬರುತ್ತೆ. ಸೊ ಚಿಲ್ಲಿ ಪೌಡರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ನಂದು ಮೆಣಸಿನ್ಕಾಯಿ ಪ್ಯಾಕೆಟಲ್ಲಿ, ಮೆಣಸಿನ ಪುಡಿ ಪ್ಯಾಕೆಟಲ್ಲಿ ಕಲರ್ ಇದೆಯಾ ಇಲ್ವಾ, ನಾನು ಹೆಂಗೆ ಕಂಡುಹಿಡಿಯೋದು? ಕಲರ್ ಇದೆಯಾ ಇಲ್ವಾ ಕಂಡುಹಿಡಿಬೇಕು ಅಂದರೆ ನಿಮಗೆ ಅಡಿಗೆಗೆ ಹಾಕ್ತಾ ಗೊತ್ತಾಗುತ್ತೆ ಮೇಡಮ್. ಕಲರ್ ಬಿಟ್ಕೊಳತ್ತೆ ತಾನೆ. ನೀವು ಅಡಿಗೆಗೆ ಹಾಕಿದ್ರೆ ಕಲರ್ ಬಿಟ್ಕೊಂಡ್ಬಿಡತ್ತೆ. ನ್ಯಾಚುರಲ್ ಆದರೆ ಕಲರ್ ಬಿಟ್ಕೊಳ್ಳಲ್ಲ ತಾನೆ. ತುಂಬ ಒಂಥರ ಕಲರ್ ಬಿಟ್ಕೊಂಡು ಎಲ್ಲ ಅಂಟ್ಕೋತಾ ಆಯಿಲ್ ಜೊತೆ ಬಂದ್ಬಿಡುತ್ತೆ, ನಿಮ್ಗೆ ಅಬ್ಸರ್ವ್ ಮಾಡಿಬಿಡು ಗ್ರೇವಿ ಮಾಡಿದಾಗ. ಆವಾಗ ಇಟ್ ಈಸ್ ಕಲರ್ ಆ್ಯಡೆಡ್ ಅಂತ ಅರ್ಥ. added ಅಂತ. ಇನ್ನೊಂದು ಹೇಳಿ, ಗರಂ ಮಸಾಲ ಎಷ್ಟು ಡಾರ್ಕ್ ಇರುತ್ತೋ, ಇಸ್ ಇಟ್ ದ್ಯಾಟ್ ಇಟ್ ಇಸ್ ಮೋರ್ ಅಥೆಂಟಿಕ್? ಮೇಡಮ್ ಇವಾಗ ಗರಂ ಮಸಾಲ ಅನ್ನೋದು ಇಟ್ ಈಸ್ ನಾಟ್ ಎ ಸೌತ್ ಆರ್ಜಿನ್, ಇಟ್ ಈಸ್ ಎ ನಾರ್ತ್ ಆರ್ಜಿನ್ ಪ್ರಾಡಕ್ಟ್. ಗರಂ ಮಸಾಲ ಬಂದಿರೋದೇ ನಾರ್ತಿಂದ. ಗರಂ ಮಸಾಲಾನ ನನ್ನಲ್ಲಿ 7 ವೆರೈಟೀಸ್ ಇದೆ. ಯಾಕೆ? ಒಂದು, ನಾವು ಕರ್ನಾಟಕದಲ್ಲಿ ತಿನ್ನೋದನ್ನು ಆಂಧ್ರದಲ್ಲಿ ತಿನ್ನಲ್ಲ. ಮಸಾಲ ಹೌದು, ಆಂಧ್ರದಲ್ಲಿ ತಿನ್ನೋದು ರಾಜಸ್ಥಾನವ್ರು ತಿನ್ನಲ್ಲ. ಈಗ ಕರ್ನಾಟಕ ಗರಂ ಮಸಾಲ, ಆಂಧ್ರ, ರಾಜಸ್ಥಾನ್ ಮಸಾಲ ಡಿಫ್ರೆನ್ಸ್ ಏನೇನು? ಡಿಫ್ರೆನ್ಸ್ ಏನಂದರೆ ಕ್ವಾಲಿಟಿ, ಅಂದರೆ ಅದೇ ಪದಾರ್ಥಗಳೇ ಅವೇ. ಅಂದರೆ ಒಬ್ರಿಗೆ ಇಲ್ಲಿ ಸೌತಲ್ಲಿ ಸ್ವಲ್ಪ ಲೈಟ್ ಬ್ರೌನ್ ಎಲ್ಲೋ ಮಿಕ್ಸ್ ಬರುತ್ತೆ, ಕೆಲವು ಕಡೆ ಅದನ್ನು ಡಾರ್ಕ್ ಕೇಳ್ತಾರೆ, ರಾಜಸ್ಥಾನ್ ಫುಲ್ ಡಾರ್ಕ್ ಕೇಳ್ತಾರೆ. ಅದಕ್ಕೆ ಕೇಳಿದ್ದು ಡಾರ್ಕರ್ ಗರಂ ಮಸಾಲ ಅಂದರೆ. ಎಲ್ಲ ಒಂದೇ. ಮತ್ತೆ ಅಲ್ಲೇನು ಬಣ್ಣ ಬದಲಾಗಿರುತ್ತೆ? ಅಲ್ಲಿ ಇವಾಗ ಡಾರ್ಕ್ ಬರೋ ಪದಾರ್ಥಗಳು ಜಾಸ್ತಿ ಹಾಕಿರ್ತಾರೆ ಅಷ್ಟೇ, ಬೇರೆ ಏನು ವ್ಯತ್ಯಾಸ ಇಲ್ಲ. ಇಲ್ಲಿ ನಮ್ಮಲ್ಲಿ ನಾವು ಧನಿಯಾ ಜಾಸ್ತಿ ಬಳಸ್ತೀವಿ. ಎಲ್ಲೋ ಬಂದ್ಬಿಡತ್ತೆ. ಧನಿಯಾ, ಅರಿಶಿನ, ಸ್ವಲ್ಪ ಅರಿಶಿನೂ ಹಾಕ್ತಾರೆ ಗರಂ ಮಸಾಲಾಗೆ. ಅವಾಗ ಏನಾಗುತ್ತೆ, ಗ್ರೀನ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್, ಲೈಟ್ ಯೆಲ್ಲೋ ಕಾಂಬಿನೇಷನ್ ಬಂದ್ಬಿಡುತ್ತೆ, ಲೈಟ್ ಗ್ರೀನ್ ಕಾಂಬಿನೇಷನ್ ಬಂದ್ಬಿಡುತ್ತೆ. ಸೊ ಇಟ್ಸ್ ಜಸ್ಟ್ ಅಬೌಟ್ ಕಲರ್, ಟೇಸ್ಟ್ ಎಲ್ಲ ಒಂದೇ, ಟೇಸ್ಟು ಸ್ವಲ್ಪ ಬದಲಾಗತ್ತೆ ಸ್ವಲ್ಪ ಬದಲಾಗುತ್ತೆ ಮೇಡಮ್. ಪದಾರ್ಥ ಈ ಕಡೆ ಆ ಕಡೆ ಆದಂಗೆ. ಕ್ವಾಲಿಟಿ ಮೇಡಮ್, ಇವಾಗ ಎಕ್ಸಾಂಪಲ್ ಗುಲಾಬ್ ಜಾಮೂನ್ ತಿನ್ನೋರಿಗೆ ರಸಗುಲ್ಲ ತಿನ್ನಲ್ಲ, ಕರೆಕ್ಟಾ? ಅವ್ರಿಗೆ ಏನು ಅವರು ಆ ರೀಜನಲ್ ಮೈಂಡ್ ಸೆಟ್ ಏನಿರುತ್ತೆ ಅದನ್ನೇ ಕೊಡಬೇಕು. ಇಲ್ಲ ನಾನು ಇದೇ ಮಾಡ್ತೀನಿ ಅಂದರೆ ಸೇಲ್ ಬರಲ್ಲ, ತಗೊಳ್ಳಲ್ಲ ಅಷ್ಟೇ. ತಗೊಳ್ಳಲ್ಲ ಜನ.